ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗಣೇಶ್ ನಿಷ್ಠೆ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ದ ಒನ್ ಡೇ ರೋಡ್ ಟ್ರಿಪ್. ಸೊ ಈಗ ನಾವು ಈ ಒನಕೆ ಓಬವ್ವ ಪಾರ್ಕ್ ಇಂದ ಆಗುಂಬೆ ಕಡೆ ಹೊರಡ್ತಿದ್ದೇವೆ. ಸೊ ನೋಡುವ ಅಲ್ಲಿ ಯಾವೆಲ್ಲ ಪ್ಲೇಸ್ಗೆ ನಾವು ವಿಸಿಟ್ ಮಾಡ್ತೇವೆ ಅಂತ ನೋಡುವ. ಸೊ ಈಗ ಇಲ್ಲಿಂದ ಹೊರಡುವ. ಈಗ ಲೊಕೇಶನ್ ಹೆಸರು ನೆನಪಾಗ್ತಿಲ್ಲ, ಅಲ್ಲಿಂದಾಗಿ ಹೋಗ್ಬೇಕು ಈಗ. ಹೌದಾ, ಆಯ್ತಾಯ್ತು, ಮತ್ತೆ ನೋಡುವ. Emotional damage. ಸೊ ಫ್ರೆಂಡ್ಸ್, ನಾವೀಗ ಸೀತಾ ನದಿಗೆ ಬಂದಿದ್ದೇವೆ. ನೋಡ್ಬೋದು, ಇದು ಸೀತಾ ನದಿ. ಆಚೆ ಉಂಟು, ಆಚೆ ಎಲ್ಲ ಉಂಟು. ಇದು ಸೀತಾ ನದಿ. ಈಗ ಇದರಲ್ಲಿ ನೀರು ಕಡಿಮೆ ಉಂಟು, ನೋಡ್ಬೋದು. ಇಲ್ಲಾದ್ರೆ ಈ ಕಲ್ಲೆಲ್ಲ ಮುಳುಗ್ತದೆ. ಈಗ ನೀರು ಅಷ್ಟೇನಿಲ್ಲ. ಸೊ ಫ್ರೆಂಡ್ಸ್, ನಾವೀಗ ಆಗುಂಬೆ ಘಾಟಿ ಹತ್ತಿರ ಆಗ್ತಿದ್ದೇವೆ. ಸೊ ಈಗ ಆಗುಂಬೆ ಘಾಟಿಗೆ ಹೋಗುವ. ಸೊ ಫ್ರೆಂಡ್ಸ್, ನಾವೀಗ ಆಗುಂಬೆಯ ಫಸ್ಟ್ ಇಲ್ಲಿಗೆ ಬರ್ತಾ ಇದ್ದೇವೆ. ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು, ಅಲ್ಲಿ ಪೊಲೀಸ್ ಸಹ ಇದ್ದು. ಸೊ ನಾವೀಗ ಆಗುಂಬೆಯ ಘಾಟಿಯನ್ನು ಏರ್ತಿದ್ದೇವೆ. ಸೊ ಫ್ರೆಂಡ್ಸ್, ನಾವೀಗ ಕುಂದಾದ್ರಿ ಹಿಲ್ಸ್ಗೆ ಹೋಗ್ತಿದ್ದೇವೆ. ನೋಡ್ಬೋದು ಎಷ್ಟು ಒಳ್ಳೆ ಒಂದು ಬೆಟ್ಟ ಅಂತ. ಸೊ ಇಲ್ಲಿ ನಾವು ಕುಂದಾದ್ರಿ ಗೇಟ್ಗೆ ಎಂಟರ್ ಆದ್ವಿ. ಈಗ ಹೋಗ್ತಿರ್ತೇವೆ.
ಸೊ ನಾವು ಈಗ ಇಲ್ಲಿಗೆ ರೀಚ್ ಆದ್ರಿ. ಇಲ್ಲಿಂದ ಈಗ ಈ ಮೇಲೆ ರೂಟಲ್ಲಿ ಹೋಗ್ಬೇಕಂತೆ. ಸೊ ಈಗ ಇಲ್ಲಿಂದ ಹೊರಡುವ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ರೋಡ್ ಒಳ್ಳೆದಿಲ್ಲ, ನೋಡ್ಬೋದು. ಇಲ್ಲಿಂದ ಒಂದು 6 ಕಿಲೋಮೀಟರ್ ಉಂಟಂತ ಹೇಳಿದ್ರು ಒಬ್ರು ಕೇಳಿದಾಗ. ನೋಡುವ ಈಗ ಎಷ್ಟು ಕಿಲೋಮೀಟರ್ ಉಂಟಂತ. ರೋಡ್ ಚೂರು ಸಹ ಒಳ್ಳೆದಿಲ್ಲ ಇಲ್ಲಿ. ಊಟ ಟೈಮು ಕ್ಲೋಸ್ ಆಗತ್ತೆ 1 ಗಂಟೆಗೆ. ಅದಷ್ಟು ಬೇಗ ಬರ್ಬೇಕು. ಓಕೆ, ಎಷ್ಟು ಕಿಲೋಮೀಟರ್ ಉಂಟು? 4 ಕಿಲೋಮೀಟರ್ ಇದೆ. ಓಕೆ, 1 ಗಂಟೆ ಇದು ಕ್ಲೋಸ್ ಆಗ್ತದ? 1 ಗಂಟೆಗೆ ಕ್ಲೋಸ್ ಆಗತ್ತೆ. ಒಂದು 5-10 ನಿಮಿಷ ವೇಟ್ ಮಾಡ್ತೀವಿ. ಮತ್ತೆ ಓಪನ್ ಎಷ್ಟು ಗಂಟೆಗೆ? 3 ಗಂಟೆ. 3 ಗಂಟೆ. ಅಲ್ಲಿ ವ್ಯೂ ಉಂಟಾ? ವ್ಯೂ ಪಾಯಿಂಟ್ ಉಂಟಾ? ಇದೆ. ಓಕೆ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇಲ್ಲಿಂದ 4 ಕಿಲೋಮೀಟರ್ ಉಂಟಂತೆ. ಅಲ್ಲಿ ಗಾರ್ಡ್ ಹೇಳಿದ್ರು. ಸೊ ಅವ್ರು ಹೇಳಿದ್ರು ಈಗ 1 ಗಂಟೆಗೆ ಇದು ಕ್ಲೋಸ್ ಆಗ್ತದೆ ಅಂತ ಹೇಳಿದ್ರು. ಅಲ್ಲಿ ಅದಕ್ಕಿಂತ ಮುಂಚೆ ಬರ್ಬೇಕಂತ ಹೇಳಿದ್ರು. ಅಲ್ಲಿ ವೆಹಿಕಲ್ ಇದ್ದು ನಂಬರನ್ನು ನೋಟ್ ಮಾಡ್ತಾರೆ. ಮತ್ತೆ ಹೇಳಿದ್ರು ಒಂದು 5-10 ನಿಮಿಷ ತಡ ಆದರೆ ಪರವಾಗಿಲ್ಲ ಅಂತ, ಬೇಗ ಹೋಗಿ ಬನ್ನಿ ಅಂತ ಹೇಳಿದ್ರು. ಸೊ ಈಗ ನೋಡುವ. ಇದು ಆಗುಂಬೆ ರೋಡಿಗಿಂತ ಸಹ ಇದು ಕರು ಜಾಸ್ತಿ ಉಂಟು, ಅಂದ್ರೆ ತುಂಬಾ ಏರಿ ಇದು. ರೋಡ್ ಸ್ವಲ್ಪ ಸಹ ಒಳ್ಳೆದಿಲ್ಲ, ನೋಡ್ಬೋದು ಇಲ್ಲಿ ರೋಡನ್ನು. ಈಗ ಸಮಯ ಬಂದ್ಬಿಟ್ಟು 12:35 ಆಯಿತು. ಸೊ ಈಗ ನಾವು 1 ಗಂಟೆಗೆ ಇದಕ್ಕೆ ಬರಲೇಬೇಕು. ಮತ್ತೆ ಅದು ಗೇಟ್ ಕ್ಲೋಸ್ ಆಗ್ತದೆ, ಮತ್ತೆ ಹೋಗ್ಲಿಕ್ಕಾಗಲ್ಲ. ಮತ್ತೆ ಓಪನ್ ಆಗೋದು 3 ಗಂಟೆಗೆ ಅಂತೆ ಅವರು ಗಾರ್ಡ್ ಹೇಳಿದ್ದು ಆಗ. ಹೊರಗಡೆ ಗೇಟ್ ಲಾಕ್ ಮಾಡ್ತಾರೆ ಊಟದ ಟೈಮಿಗೆ. ಬೇಗ ನೋಡ್ತಾ ಬರ್ಬೇಕು ಆಯ್ತಾ? ವೇಟ್ ಮಾಡ್ಬೇಕು. ಟೂರಿಸ್ಟಾ ಅಲ್ಲಿ ನೋಡ್ಕೊಂಡ್ ಬಂದಿದ್ದೆ. ಹೌದಾ? ಅಲ್ಲಿ ಯಾರು ಹೋಗಿದೆ ಫ್ಯಾಮಿಲಿ?
ಯಾರಿಲ್ಲ. ನಡಿಲಿಕ್ಕೆ ತುಂಬ ಉಂಟಾ? ಇಲ್ಲ ಇಲ್ಲ, ಒಂದು 30-50-60 ತನಕ ಮೆಟ್ಟಿಗಳು. ನೋಡಿ ಬನ್ನಿ. ಥ್ಯಾಂಕ್ ಯು. ಉಡುಪಿ. ಇಲ್ಲೊಬ್ರು ಸಿಕ್ತು, ಇವರ್ಸ ಅದೇ ಹೇಳುದು 1 ಗಂಟೆಗೆ ಕ್ಲೋಸ್ ಆಗ್ತದಂತ. ಜಾಸ್ತಿ ಜನ ಏನು ಬಂದಿಲ್ಲ ಅಂತ ಹೇಳಿ ಇವತ್ತು. ಅಂದರೆ ಇವತ್ತು ವೀಕೆಂಡ್ ಅಲ್ಲಲ್ಲ, ಇವತ್ತು ಶುಕ್ರವಾರ. ಸೊ ಹಾಗಾಗಿ ಜಾಸ್ತಿ ಜನ ಬರಲಿಲ್ಲ ಅಂತ ಹೇಳಿ. ಇದು ತುಂಬ ಏರಿ ಉಂಟು ಫ್ರೆಂಡ್ಸ್. ಆಗುಂಬೆ ಘಾಟಿಗಿಂತ ಸಹ ಇದು ತುಂಬ ಏರಿಕೆ ಉಂಟು, ನೋಡ್ಬೋದು. ಚೂರು ಒಳ್ಳೇದಿಲ್ಲ ಗೈಸ್, ನೋಡ್ಬೋದು. ಅದು ತುಂಬ ಏರಿಕೆ ಉಂಟು ಇಲ್ಲಿ. ಗಾಡಿ ತುಂಬ ಸ್ಟ್ರಗಲ್ ಮಾಡ್ತಾ ಉಂಟು ಏರ್ಲಿಕ್ಕೆ. ನೋಡ್ಬೋದು ಎಷ್ಟೊಂದು ಎತ್ತರ ಉಂಟಂತ ಏರ್ಲಿಕ್ಕೆ. ಗಾಡಿ ತುಂಬ ಸ್ಟ್ರಗಲ್ ಮಾಡ್ತಾನೆ ಉಂಟು. ಗಾಡಿದು ಸೌಂಡ್ ಅಲ್ಲಿ ನೀವು ಅಂದಾಜು ಆಗ್ಬೋದು ಎಷ್ಟು ಎತ್ತರದಲ್ಲಿ ಉಂಟಂತ. ಸೆಕೆಂಡ್ ಗೇರಲ್ಲಿ ಹತ್ತಾನೆ ಇಲ್ಲ ಇದು ಗಾಡಿ, ನೋಡ್ಬೋದು. ಸ್ಲೋ ಹತ್ತ ಉಂಟು. ಸೆಕೆಂಡ್ ಗೇರಲ್ಲಿ ಹತ್ತಾನೆ ಇಲ್ಲ, ಫಸ್ಟ್ ಗೇರಲ್ಲಿ ಮಾತ್ರ ಹತ್ತಾ ಉಂಟು. ಟೈಮು 12:40 ಆಯಿತು. ಇನ್ನು ಅಲ್ಲಿ ಹೋಗಿ ಅಂತ ಅಲ್ಲಿ ಸಿಗೋದು ಡೌಟ್ ಅಂತ ಮಾರೆ. ಇದು ತುಂಬ ಎತ್ತರ ಉಂಟು ಗೈಸ್. ಇದು ಗಾಡಿ ಮುಂಭಾಗದಿಂದ ಎದ್ದೇಳ್ತಾ ಉಂಟು, ನೋಡ್ಬೋದು. ಇದು ನೋಡಿ ಕಟ್ಟೆ, ಫಸ್ಟ್ ಗೇರ್ ಹೋಗ್ಬೇಕು, ಸೆಕೆಂಡ್ ಗೇರ್ ಆಗುದಿಲ್ಲ ಇದಕ್ಕೆ. ಯಾಕಂತ ಮೈಲೇಜ್ ಎಲ್ಲ ಹೋಗಿದೆ ಗಾಡಿದು, ಎಂತ ಸಹ ಇಲ್ಲ ಮೈಲೇಜ್. ಖಾಲಿ 10 ಮೈಲೇಜ್ ತೋರಿಸ್ತಾ ಉಂಟು ಈಗ. ತುಂಬಾ ಏರಿಕೆ ಉಂಟು ನೋಡಿ. ಈಗ ನಾವು ಹೋಗುವಾಗನೇ 1 ಗಂಟೆ ಆಗ್ತದಂತ ಮಾರೆ, ನೋಡ್ಲಿಕ್ಕೆ ಡೌಟ್. ಹಾ, ಸೊ ಗಗನ ಹೇಳ್ತಿದ್ದಾನೆ ವಾಪಸ್ ಹೋಗುವ, ಲೇಟ್ ಆಯ್ತು, ಇದ್ದಲ್ಲಿ ನೋಡ್ಲಿಕ್ಕೆ ಆಗಲ್ಲ ಅಂತ. ಸೊ ಪರವಾಗಿಲ್ಲ, ಜಸ್ಟ್ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತು ಸ್ವಲ್ಪ ವ್ಯೂ ಅನ್ನು ನೋಡಿ ಮತ್ತೆ ವಾಪಸ್ ಬರುದು ಅಷ್ಟೇ. ನೋಡ್ಬೋದು ಎಷ್ಟು ಇದು ಹಾರ್ಡ್ ಕಾರು ಮತ್ತೆ ಹಾರ್ಡ್ ಹೈಟ್ ಸಹ ಉಂಟು. ಇದು ತುಂಬಾ ಹೈಟ್ ಉಂಟು ಗಾಡಿ, ತುಂಬಾ ಸ್ಟ್ರಗಲ್ ಮಾಡ್ತಾ ಉಂಟು, ಹೋಗ್ಲಿಕ್ಕೆ ಆಗ್ತಿಲ್ಲ. ಈಗ ಆಯ್ತು 42 ಆಗ್ತಾ ಉಂಟು, ಪರವಾಗಿಲ್ಲ. ಇನ್ನು 15 ನಿಮಿಷ ಉಂಟು ವಾಪಸ್ ಬರ್ಲಿಕ್ಕೆ. ಅದು ಕೆಳಗೆ ಹೋಗುವಾಗ ಬೇಗ ಹೋಗ್ಲಿಕ್ಕೆ ಆಗ್ತದೆ, ಯಾಕೆಂದ್ರೆ ಡೌನ್ ಅಲ್ಲ, ಡೌನಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಸೊ ಇದು ಏರುವಾಗೇನೆ ಸ್ವಲ್ಪ ಕಷ್ಟ, ಪರವಾಗಿಲ್ಲ, ನೋಡುವ ಗೊತ್ತಾಗುತ್ತೆ ಅಂತ.
ಸೊ ಈಗ ಇಲ್ಲಿ ರೀಚ್ ಆದ್ವಿ, ಇಲ್ಲಿಂದ ಈಗ ಬೇಗ ಹೋಗುವ. ಸೊ ಅವರು ಹೇಳಿದಾಗ ಇಲ್ಲಿ ಒಬ್ರು ಬಂದಿದ್ದಾರೆ ಟೂರಿಸ್ಟ್ ಅಂತ ಹೇಳಿದ್ದಾರೆ. ಸೊ ಅವ್ರು ಮಾತಾಡಿದ್ದಾರೆ. ಸೊ ಈಗ ಬೇಗ ಹೋಗುವ ಬೇಗ. ಇಲ್ಲಿ ಚಪ್ಪಲು ಹಾಕ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರು. ಸೊ ಈಗ ಚಪ್ಪಲನ್ನು ತೆಗಿತಾ ಇದ್ದೇವೆ. ಈಗ 15 ನಿಮಿಷ ಮಾತ್ರ ಇರೋದು. ಸೊ ಅದಕ್ಕೆ ಈಗ ಬೇಗನೆ ಹೋಗಿ ಬರುವ. ಬಾರ ಗಗನ್ ಬೇಗ ಬಾ. ಇದು ಮೆಟ್ಲು ಉಂಟು. ಸೊ ಈಗ ಹೋಗ್ತಾ ಇದ್ದೀವಿ. ಈಗ ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಉಂಟು ಮಾರಿ, ಸಾಕಾಗ್ತುಂಟು. ನಾನು ಸ್ವಲ್ಪ ಬೆಳಿಗ್ಗೆ ಬೇಕು ಅಂದ್ರೆ ಇದು ಹೋಗ್ಲಿಕ್ಕೆ ಸುಲಭಿತ್ತು, ಪರವಾಗಿಲ್ಲ. ನೋಡೋ ಎಂತ ಆಗ್ತಂತ. ಈಗ ನಾವು ಬಂದ್ವಿ ಇಲ್ಲಿಗೆ. ಇಲ್ಲಿ ಕೆರೆ ಉಂಟು, ನೋಡ್ಬೋದು. ನೀರು ಸ್ವಲ್ಪ ಕಮ್ಮಿ ಉಂಟು. ಹೌದು. ಈಗ ಹೋಗುವ. ನಾವು ಒಳಗೆ ಹೋಗ್ತಿಲ್ಲ, ಹೊರಗಿಂದ ನೋಡಿ ಮತ್ತೆ ವಾಪಸ್ ಹೋಗುದು. ನೋಡ್ಬೋದು ಈ ಟೆಂಪಲ್ ಅನ್ನು ಹತ್ತಿರದಲ್ಲಿ ನೋಡಿ. ಇಲ್ಲಿ ಕಾಲು ಉರಿತಾ ಉಂಟು ಮಾರೆ ಬಿಸಿಗೆ. ವಾವ್, ಇಲ್ಲಿ ಅಂತೂ ಸೂಪರ್ ಅದ ವ್ಯೂ ಪಾಯಿಂಟ್ ಉಂಟು, ನೋಡ್ಬೋದು. ಅದು ಮೌಂಟೇನಲ್ಲೆಲ್ಲ ಹಾಗೇನೆ ಪಾವ್ಗೆ. ನಾವು ಚಪ್ಪಲ್ ಹಾಕೊಂಡು ಬರ್ಬೋದಿತ್ತು, ಬರ್ಲಿಲ್ಲ. ಇಲ್ಲಿ ಕಾಲು ತುಂಬಾ ಉರಿತಾ ಉಂಟು ಫ್ರೆಂಡ್ಸ್. ಇದು ಪಾದಿ ಆದ್ದರಿಂದ ನಾವು ಚಪ್ಪಲ್ ಹಾಕೊಂಡು ಬರ್ಬೋದಿತ್ತು ಮಾರೆ. ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ರಲ್ಲ, ಅದಕ್ಕೆ ಸೀದಾ ಬಂದದ್ದು. ಈಗ ಇಲ್ಲಿ ನೋಡಿದ್ರೆ ತುಂಬಾ ಉರಿತಾ ಉಂಟು, ಕಾಲು ನಿಲ್ಲಿಕ್ಕೆ ಆಗ್ತಿಲ್ಲ ಮಾರೆ. ನಾವು ಹುಲ್ಲಿನ ಮೇಲೆ ನಿಲ್ಲುವ. ನೋಡಿ ವ್ಯೂ ಪಾಯಿಂಟ್. ತುಂಬಾ ಬಿಸಿಲುಂಟು, ಪಾತಿ ತುಂಬಾ ಬಿಸಿ ಉಂಟು. ಹಾಗಾಗಿ ನೋಡುವ, ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಒಂದು ಒಳ್ಳೆಯ ವ್ಯೂಸ್ ತೋರಿಸ್ಲಿದ್ದೇನೆ. ಇಲ್ಲಿ ತುಂಬಾ ಫಾಗ್ ಉಂಟು, ಹಾಗಾಗಿ ಎಂತ ಸಹ ಕಾಣ್ತಾ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬಾ ಫಾಗ್ ಇರೋದ್ರಿಂದ ಇಲ್ಲಿ ನಿಮ್ಗೆ ವ್ಯೂ ಸಿಗ್ತಾ ಇಲ್ಲ. ಕಣ್ಣು ಕೂಡ ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಇಲ್ಲಿ ಬಿಸಿ ಉಂಟು, ಬಿಸಿ ಜಾಸ್ತಿ ಉಂಟು. ಆದ್ರೆ ವ್ಯೂ ಒಳ್ಳೆದುಂಟು. ನೀವು ಬೆಳಿಗ್ಗೆ ಬರಬೇಕು, ಬೆಳಿಗ್ಗೆ ಬಂದ್ರೆ ಇಲ್ಲಿ ವ್ಯೂ ಒಂದು ಟಾಪ್ ಆಗಿರ್ತದೆ. ಸೊ ನೋಡುವ, ಇನ್ನೊಂದು ದಿವಸ
ಇಲ್ಲಿಗೆ ಬೆಳಿಗ್ಗೆ ಬರುವ. ಇವತ್ತು ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಗಗನ್ ಹೇಗುಂಟು ವ್ಯೂ ಪಾಯಿಂಟ್? ಬೆಸ್ಟ್. ಬೆಸ್ಟ್ ಅಲ್ಲ? ಕಾಲು ಹೊತ್ತ ಉಂಟಲ್ಲ, ಕಾಲು ತುಂಬಾ ನೋವಾಗ್ತಾ ಉಂಟು ಮಾರೆ ಇಲ್ಲಿ. ಸೊ ಆ ಕಡೆಯಿಂದ ನೋಡುವ ವ್ಯೂ ಹೇಗುಂಟಂತ. ಚಪ್ಪಲ್ ಹಾಕದೆ ಬರುವುದು ಒಂದು ದೊಡ್ಡ ಸಮಸ್ಯೆ ಆಯ್ತು ಇಲ್ಲಿಗೆ. ಕಾಲೆಲ್ಲ ನೋವಾಗ್ತಾ ಉಂಟು. ಇಲ್ಲಿ ಬೇರೆ ಟೂರಿಸ್ಟ್ ಸಹ ಇದ್ದಾರೆ, ನೋಡ್ಬೋದು. ಇಲ್ಲಿ ನೀರುಂಟು, ನೋಡ್ಬೋದು. ಸೊ ಇಲ್ಲಿ ಬೆಳಿಗ್ಗೆ ಬಂದ ವ್ಯೂ ಒಳ್ಳೆದಿರ್ತದೆ. ಸೊ ನಾವು ಬರುವಾಗ ತುಂಬಾ ಲೇಟ್ ಆಯ್ತು. ಕಾಲೆಲ್ಲ ಈಗ ಉರಿತಾ ಉಂಟು ಬಿಸಿಗೆ, ಇದು ಬಂಡೆ ಆದ್ದರಿಂದ. ಸೊ ಈಗ ಇಲ್ಲಿಂದ ಹೊರಡುವ. ಈಗ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕುವಾಗ ಒಂದು ಪ್ಲೇಸ್ ಸಿಕ್ತು. ಇದರ ಹೆಸರು ಶ್ರೀಮಂತಿ, ತೊಟ್ಟಪ್ಪ ಶ್ರೀಮಂತಿ. ಸೊ ಅಲ್ಲಿಗೆ ಬಂದಿದ್ದೇವೆ. ಪ್ಲೇಸ್ ಬಂದ್ಬಿಟ್ಟು ಇದೆ, ಇದು ಹೋಗುವ ದಾರಿಯಲ್ಲಿ ಉಂಟು, ನೋಡ್ಬೋದು. ಇಲ್ಲಿ ಮಾತ್ರ ನೀರೇ ಇಲ್ಲ ಈ ಪ್ಲೇಸ್. ಇಲ್ಲಿ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ನೀರು ಇರ್ತದೆ ಇಲ್ಲಿ, ನೋಡ್ಬೋದು. ಇದೇ ಪ್ಲೇಸ್. ಅಲ್ಲಿ ಮುಂದೆನೆ ಬೆಟ್ಟ ಕಾಣ್ತುಂಟಲ್ಲ, ಅಲ್ಲಿಗೆ ನಾವು ವಿಸಿಟ್ ಮಾಡಿದ್ದು. ನೋಡ್ಬೋದು ಇಲ್ಲಿ ನೀರೇನಿಲ್ಲ ಜಾಸ್ತಿ, ಎಲ್ಲ ಪಾದೇನೆ. ಸೊ ಇಲ್ಲಿಂದ ಈಗ ನಾವು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೇವೆ, ನೋಡುವ ಅಲ್ಲೇ ಸಿಗುವ. ಫ್ರೆಂಡ್ಸ್, ಈಗ ನಾವು ಜೋಗಿಗುಂಡಿ ಫಾಲ್ಸ್ಗೆ ಬಂದಿದ್ದೇವೆ. ಬಟ್ ಅಲ್ಲಿ ಈಗ ಕ್ಲೋಸ್ ಆಗಿದೆ, ಈಗ ಅಲ್ಲಿ ಎಂಟ್ರಿ ಇಲ್ಲ ಅಂತೆ. ಸೊ ಅವರೆಲ್ಲ ಇನ್ನೊಂದು ಯಾವ್ದೋ ಒಂದು ಫಾಲ್ಸ್ ಉಂಟಂತ ಹೇಳಿದ್ರು. ಸೊ ಅದಕ್ಕೆ ಈಗ ನಾವು ಹೋಗ್ತಾ ಇದ್ದೇವೆ, ನೋಡುವ ಅಲ್ಲಿ ಇರ್ತದಾ ಇಲ್ಲ ಅಂತ. ಸೊ ಫ್ರೆಂಡ್ಸ್, ನಾವೀಗ ಜೋಗಿಗುಂಡಿ ಫಾಲ್ಸ್ಗೆ ಅಂತ ಹೋದೆವು. ಬಟ್ ಅಲ್ಲಿ ಹೋಗುವಾಗ ಎಂಟ್ರಿ ಫೀಸ್ ಕಟ್ಟಲಿಕ್ಕೆ ಯಾರು ಇರ್ಲಿಲ್ಲ. ಸೊ ನಾವು ಡೈರೆಕ್ಟ್ ಹೋದ್ವಿ. ಒಂದು 6 ಕಿಲೋಮೀಟರ್ ಒಳಗೆ ಉಂಟದು ಹೋಗ್ಲಿಕ್ಕೆ. ಹೋಗಿ ಅಲ್ಲಿ ಹೋಗುವಾಗ ದಾರಿಯಲ್ಲಿ ಕೆಲಸ ಮಾಡುವ ಸಿಕ್ಕಿದ್ದು. ಸೊ ಅವ್ರ ಹತ್ರ ನಾನು ಕೇಳುವಾಗ ಅವರು ಹೇಳಿದ್ದು ಅಲ್ಲಿ ನೀರಿಲ್ಲ, ಈಗ ಹೋಗ್ಬೇಡಿ, ಎಂತ ಸಲ ಅದು ಹೋದ್ರೆ ಅದು ವೇಸ್ಟ್ ಅಂತ ಹೇಳಿದ್ರು. ಸೊ ಈಗ ನಾವು ಅಲ್ಲಿಂದ ಹಿಂದಕ್ಕೆ ಬಂದೆ. ಸೊ ಈಗ ನೋಡುವ ಯಾವುದು ಪ್ಲೇಸ್ ಸಿಗ್ತದೆ ಅಂತ ನೋಡುವ. ಸೊ ಅಲ್ಲಿ ಹೋಗುವ. ಆದ್ರೆ ಈ ಮಾರ್ಚ್ ಟೈಮ್ ಅಲ್ಲಿ ಬಂದ್ರೆ ಇಲ್ಲಿ ನೀರಿಲ್ಲ, 2-3 ಫಾಲ್ಸ್ ಅಲ್ಲಿ ಸಹ ನೀರಿಲ್ಲ ಅಂತ ಹೇಳಿದ್ರು ಇಲ್ಲಿ ಕೇಳುವಾಗ. ಸೊ ಈಗ ನೋಡುವ ಎಂತಾಗುತ್ತೆ ಅಂತ. ನೆಕ್ಸ್ಟ್ ಪ್ಲೇಸ್ಗೆ ಹೋಗಿ ಸಿಗ್ತೇವೆ. ಫ್ರೆಂಡ್ಸ್, ನಾವೀಗ ಆಗುಂಬೆಯಿಂದ ಕೆಳಗೆ ಬರ್ತಾ ಇದ್ದೇವೆ, ನೋಡ್ಬೋದು ವ್ಯೂಸ್. ವ್ಯೂಸ್ ಒಳ್ಳೇದುಂಟು ಇದ್ರದ್ದು. ಸೊ ಫ್ರೆಂಡ್ಸ್, ನಾವು ದಾರಿಯಲ್ಲಿ ಹೋಗುವಾಗ ನಮ್ಗೊಂದು ಡ್ಯಾಮ್ನಾಗೆ ಒಂದು ಬ್ರಿಡ್ಜ್ ಸಿಕ್ತು, ನೋಡ್ಬೋದು. ಒಳ್ಳೇದುಂಟು, ಅದಕ್ಕೆ ಇಲ್ಲಿ ನಿಂತು ಸ್ವಲ್ಪ ಬಂದದ್ದು. ಇದು ಬ್ರಿಡ್ಜ್ನಾಗೆ ಉಂಟು, ನೋಡ್ಬೋದು. ಡ್ಯಾಮ್ ಇದು, ಡ್ಯಾಮ್ ಅಲ್ಲಿ ನೀರು ಕಟ್ಟಿದ್ದಾರೆ, ನೋಡ್ಬೋದು. ನೀರು ಫುಲ್ ಉಂಟು ಇದರಲ್ಲಿ. ಇದು ನಾವು ಈಗೇನೆ ಆಗುಂಬೆಯಿಂದ ವಾಪಸ್ ಬರುವಾಗ ನಮಗೆ ಸಿಕ್ಕಿದ ಶೀತಾಡಿಯಲ್ಲಿ ಸಿಕ್ಕಿದೆ ಇದು ಡ್ಯಾಮ್, ಒಳ್ಳೆದುಂಟು. ಸೊ ನಾವು ಶೀತಾಂಡಿ ಬ್ರಿಡ್ಜ್ ಅದು ವ್ಯೂ ಪಾಯಿಂಟ್ ಇಂದ ಕೆಳಗಡೆ ನೋಡ್ಬೋದು, ಅಲ್ಲಿ ಬಂದದ್ದು. ಇದೇ ರೋಡು. ಇಲ್ಲಿ ನೋಡಿ, ಇಲ್ಲಿ ನಂದ ಗೋಕುಲ ವೆಜ್ ಅಂತ ಉಂಟು. ಸೊ ಇಲ್ಲಿಂದ ಈಗ ಹೊರಡ್ತಾ ಇದ್ದೇವೆ.
ಇದು ಯಾವುದು ಇದು ತೋರಿಸಿ. ಇದು ಯಾವುದು ಶೀತಾ ನದಿ. ಇದು ನರ್ಸರಿ. ಇದು ಇದು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ಇದೆಲ್ಲ ನರ್ಸರಿ ಗಿಡ ಬಂದ್ಬಿಟ್ಟು ಸೀತಾ ನದಿ ನರ್ಸರಿ ಅಂತ ಇದರ ಹೆಸರು. ಇಲ್ಲಿ ತುಂಬಾ ಗಿಡಗಳುಂಟು, ನೀವು ತಗೊಳ್ಬೋದು. ಕೂದಲು ತೀರ್ಥ ಫಾಲ್ಸ್ಗೆ ನಾವು ಈಗ ಹೋಗ್ತಿದ್ದೇವೆ. ಸೊ ಹೋಗುವ ಈಗ. ಅಲ್ಲಿ ಕೂಡ ನೀರು ಜಾಸ್ತಿ ಇರೋದು ಡೌಟ್ ನನಗೆ. ಸೊ ನೋಡುವ, ಹೋಗಿ ಏನಾಗ್ತದೆ ಅಂತ ನೋಡುವ. ಸೊ ಫ್ರೆಂಡ್ಸ್, ನಾವು ಕೂದಲು ತೀರ್ಥ ಫಾಲ್ಸ್ಗೆ ಹೋಗ್ಬೇಕಂತ ಇದ್ವಿ. ಬಟ್ ಅಲ್ಲಿ ಅರ್ಧ ಹೋಗುವಾಗನೇ ಒಬ್ರು ಅಂಗಡಿಯವರ ಹತ್ರ ಕೇಳಿದ್ರೆ ಅವರು ಹೇಳಿದ್ರು ಅಲ್ಲಿ ನೀರಿಲ್ಲ, ಸುಮ್ಮನೆ ಎಂಟ್ರಿ ಫೀಸ್ ಕೊಟ್ಟು ಹೋಗ್ಬೇಕು. ಬೇರೆ ಫಾಲ್ಸ್ ಕೂಡ ಖಾಲಿ ಅಂತೆ ನೀರು. ಹೌದು, ಎಲ್ಲ ಫಾಲ್ಸ್ ಅಲ್ಲೆಲ್ಲ ನೀರ್ ಖಾಲಿ ಅಂತೆ. ಅಂದ್ರೆ ಅಲ್ಲಿ ಒನಕೆ ಫಾಲ್ಸ್, ಅಣಕೆ ಅಬ್ಬಿ ಫಾಲ್ಸ್ ಅದೆಲ್ಲ ಉಂಟು. ಅಬ್ಬಿ ಮತ್ತೆ ಇನ್ನೊಂದುಂಟು, ಅದು ಒನಕೆ ಅಲ್ಲ, ಇನ್ನೊಂದುಂಟಲ್ಲ ಫೇಮಸ್ ಒನಕೆ ಅಬ್ಬಿ ಅಂದ್ರೆ ಜೋಗಿ ಗುಂಡಿ ಫಾಲ್ಸ್. ಅದು ಸಹ ಎಲ್ಲ ಅದ್ರಲ್ಲಿ ಯಾವ್ದ್ರಲ್ಲಿ ಸಹ ನೀರಿಲ್ಲ ಅಂತ ಹೇಳಿದ್ದು. ಸೊ ಅದಕ್ಕೆ ನಾವು ಸೀದಾ ಅಲ್ಲಿಂದ ಹೊರಟಿದ್ವಿ. ಈಗ ನಾವು ಫಸ್ಟ್ ಲೊಕೇಶನ್ಗೆ ಬಂದಿದೆ. ನಾವು ಬೆಳಿಗ್ಗೆ ಒಂದು ಪಾರ್ಟ್ 1 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಬ್ರಿಡ್ಜ್ ಇಂದ ಕೈಕಾಸ. ಈಗ ನಾವು ಅದ್ರ ಕೆಳಗೆ ಬಂದಿದ್ದೇವೆ. ಇಲ್ಲಿ ಅದು ತುಂಬಾ ನೀರುಂಟು. ಆ ವ್ಯೂ ಅನ್ನು ತೋರಿಸ್ತೇನೆ. ಇದೆ ಫ್ರೆಂಡ್ಸ್, ನಾವು ಬೆಳಿಗ್ಗೆ ಶೂಟ್ ಮಾಡಿದ್ದ ಅಲ್ಲಿ. ಬೆಳಿಗ್ಗೆ ಅಂದ್ರೆ ಪಾರ್ಟ್ 1 ಅಲ್ಲಿ ನೀವು ನೋಡಿದಿರಲ್ಲ, ಅದು ಅಲ್ಲಿ. ಸೊ ಇದು ಅದರದ್ದೇ. ಈಗ ನಾವು ಕೆಳಗೆ ಬಂದಿದ್ದೇವೆ, ನೋಡ್ಬೋದು. ಇಲ್ಲಿ ನೀರು ತುಂಬಾ ಉಂಟು. ನೋಡ್ಬೋದು, ಇಲ್ಲೆಲ್ಲ ನೀರೇ. ಇದು ಡ್ಯಾಮ್ ಬ್ರೋ, ಇದು ಡ್ಯಾಮ್. ಅಲ್ಲಿ ಕಟ್ ಹಾಕಿದ್ದಾರೆ. ಆಚೆ ಕಡೆ ನೀರು ಹೋಗಲ್ಲ ಇದರಲ್ಲಿ. ಅಲ್ಲಿ ಸ್ವಲ್ಪ ಉಂಟು ನೀರು ಅಷ್ಟೇ, ಜಾಸ್ತಿ ಇಲ್ಲ. ನೋಡ್ಬೋದು, ನೋಡ್ಬೋದು ನೀರುಂಟು ಇದರಲ್ಲಿ ತುಂಬಾ. ಸೊ ಫ್ರೆಂಡ್ಸ್, ನಾವು ಈ ಕಡೆಯಿಂದ ಬಂದ್ವಿ. ನೋಡ್ಬೋದು, ಇದು ಕೆಳಗಿನ ರೂಟಿಂದ ಬಂದದ್ದು. ಇಲ್ಲಿ ನೀರ ಹತ್ರ ಸ್ವಲ್ಪ ಹೋಗ್ಲಿಕ್ಕೆ ಆಗ್ತದೆ ಅಷ್ಟೇ. ನೋಡ್ಬೋದು, ಸ್ವಲ್ಪ ಮಣ್ಣನ್ನೆಲ್ಲ ಹಾಕಿದ್ದಾರೆ ಅಷ್ಟೇ. ಅಲ್ಲಿ ಕಾಣೋದು ಅದೇ ಬ್ರಿಡ್ಜ್, ನೋಡ್ಬೋದು. ಇಲ್ಲಿ ಕಲ್ಲನ್ನೆಲ್ಲ ಕಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ಟ್ರಿಪ್ಪನ್ನು ನಾವು ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ಮನೆಗೆ ಹೊರಡೋದು. ಸೊ ಇನ್ನೊಂದು ದಿವಸ ಹೊಸತ್ತು ಯಾವುದಾದ್ರೂ ಲೊಕೇಶನ್ಗೆ ಹೋಗುವ. ಸೊ ನೀವು ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಸೊ ಈಗ ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ ಗಗನ್ ಬಂದಿದ್ದಾನೆ. ಸೊ ಇವೊಂದೊಂದು ಅನಿಸಿಕೆ ಕೇಳುವ, ಹೇಗಾಗಿದೆ ಅಂತ ಈ ರೈಡ್. ಹೇಗಾಗಿದೆ ಬ್ರೋ? ಎಕ್ಸ್ಪೆಕ್ಟೇಷನ್ ಸುಮಾರು ಇತ್ತು, ಮಾತ್ರ ನೀರಿಲ್ಲ ಅಂತ ಸ್ವಲ್ಪ ಡೌನ್ ಆಯ್ತು. ವಾಪಸ್ ಇದನ್ನು ನೋಡಿ ಸ್ವಲ್ಪ ಖುಷಿ ಆಯ್ತು. ಈಗ ಮನೆ ಹೋಗ್ಬೇಕಲ್ಲ ಅಂತ ಒಂದು ದುಃಖ, ಎಂತ ಹೇಳುದು.